ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಯುವ ಕ್ರೈಮ್ ಸ್ಟೋರೀಸ್ ಆ್ಯಂಡ್ ಸ್ಪೆಷಲ್ ಎಪಿಸೋಡ್. ಈ ವಿಡಿಯೋದಲ್ಲಿ ನೋಡುವ ಕ್ರೈಮ್ ಕೇಸಲ್ಲಿ ಅದು ಎಷ್ಟೋ ಫಾರೆನ್ಸಿಕ್ ಎವಿಡೆನ್ಸ್ ಕ್ರೈಮ್ ಸೀನಲ್ಲಿ ಸಿಕ್ಕಿದ್ರೂ ಸಹ ಪೊಲೀಸ್ಗೆ ಈ ಕೇಸ್ನ ಸಾಲ್ವ್ ಮಾಡೋದಕ್ಕೆ ಯೂಸೇ ಆಗಲ್ಲ. ಬಟ್ ಆ ಕ್ರೈಮ್ ಕೇಸ್ನಲ್ಲಿ ಸಿಗುವ ಬಿಯರ್ ಬಾಟಲ್ ಇಟ್ಕೊಂಡು ಪೊಲೀಸ್ ಅವರು ಅದು ಎಷ್ಟು ಅದ್ಭುತವಾಗಿ ಈ ಕೇಸ್ನ ಸಾಲ್ವ್ ಮಾಡಿದ್ದಾರೆ ಅಂದರೆ ಅದು ಬೇರೆಯೇ ಲೆವೆಲ್ ಆಗಿರುತ್ತೆ. ಬಟ್ ಯಾವುದೇ ಒಂದು ಕ್ರೈಮ್ ಕೇಸಲ್ಲೂ ಸಿಗುವ ಸಣ್ಣ ಸಣ್ಣ ಎವಿಡೆನ್ಸ್ನ ಕೂಡ ಕಲೆಕ್ಟ್ ಮಾಡಿ ಇಡ್ತಾರೆ. ಆ ಥರ ಸಿಕ್ಕಿರೋ ಒಂದು ಸಣ್ಣ ಎವಿಡೆನ್ಸಿನಿಂದ ಒಂದು ಕೇಸ್ನ ಸಾಲ್ವ್ ಮಾಡಿದ್ದಾರೆ ಅಂದರೆ ಈ ವಿಡಿಯೋದಲ್ಲಿ ಬರುವ ಕ್ರೈಮ್ ಕೇಸ್ ಈಸ್ ಎ ವೆರಿ ಬೆಸ್ಟ್ ಎಕ್ಸಾಂಪಲ್. ಈ ಥರ ಎಲ್ಲ ಕೂಡ ಒಂದು ಕೇಸ್ನ ಸಾಲ್ವ್ ಮಾಡ್ಬೋದಾ ಅಂತ ನಮ್ಮನ್ನೆಲ್ಲರೂ ಆಶ್ಚರ್ಯಪಡಿಸುತ್ತೆ. 1996ನಲ್ಲಿ US ಅಲ್ಲಿ ಇರುವ ಸೌತ್ ಕ್ಯಾರೋಲಿನಾ ಅನ್ನೋ ಸ್ಟೇಟಲ್ಲಿ ರೋಸ್ವುಡ್ ಅನ್ನೋ ಒಂದು ವಿಲೇಜ್ನಲ್ಲಿ ನಡೆದಿರೋ ಟ್ರೂ ಕ್ರೈಮ್ ಕೇಸ್ ಬಗ್ಗೆನೇ ಈ ವಿಡಿಯೋದಲ್ಲಿ ನಾವು ನೋಡೋಣ. ಒಂದು ಬಿಯರ್ ಬಾಟಲ್ನ ಇಟ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕೇಸ್ನ ಅದು ಹೆಂಗೆ ಸಾಲ್ವ್ ಮಾಡಿದ್ರು ಅನ್ನೋದು ನೋಡೋದಕ್ಕೆ ಮುಂಚೆ ನಿಮ್ಮ 2 seconds ಟೈಮ್ನ ನನಗೋಸ್ಕರ ಸ್ಪೆಂಡ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಇನ್ ಕೇಸ್ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನಂಥ ಚಿಕ್ಕ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ. ನವೆಂಬರ್ ತಿಂಗಳು 1990ರಲ್ಲಿ ಸೌತ್ ಕ್ಯಾರೋಲಿನಾ ಅನ್ನೋ ಒಂದು ಸ್ಟೇಟಲ್ಲಿ ಇರುವ ರೋಸ್ವುಡ್ ಅನ್ನೋ ಒಂದು ವಿಲೇಜಲ್ಲಿ ವರ್ಜಿನಿಯಾ ಅನ್ನೋ ಒಂದು ಲೇಡಿ ತನ್ನ ಬಾಯ್ ಫ್ರೆಂಡ್ ಜೊತೆ ಮಿಡ್ ನೈಟ್ ಪಾರ್ಟಿಗೆ ಎಂಜಾಯ್ ಮಾಡೋಕ್ಕೆ ಹೋಗಿರ್ತಾಳೆ. ಈ ಕಪಲ್ಸ್ ಪಾಸ್ಟ್ 3 yearsಇಂದ ಡೇಟಿಂಗ್ ಮಾಡ್ತಿದ್ದಾರೆ. ಸದ್ಯದಲ್ಲಿ ಮ್ಯಾರೇಜ್ ಆಗೋ ಪ್ಲ್ಯಾನ್ ಕೂಡ ಇದೆ. ಈ ಪಾರ್ಟಿನಲ್ಲಿ ಚೆನ್ನಾಗಿ ಕುಡಿದು ಎಂಜಾಯ್ ಮಾಡಿ ರಿಟರ್ನ್ ಕಾರಲ್ಲಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಅವರ ಜೀವನದಲ್ಲೇ ನಡಿಬಾರ್ದಾಗಿರೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಬೆಳಗಿನ ಜಾವ ಸುಮಾರು 3 ಗಂಟೆ ಇರ್ಬೋದು. ವರ್ಜಿನಿಯಾ ಡ್ರೈವ್ ಮಾಡ್ತಿದ್ದಾಳೆ, ಪಕ್ಕದಲ್ಲಿ ಅವನ ಬಾಯ್ ಫ್ರೆಂಡ್ ಕೂತಿದ್ದಾನೆ. ಇಬ್ಬರು ಚೆನ್ನಾಗಿ ಮಾತಾಡ್ಕೊಂಡು ಬರೋ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿರೋದ್ರಿಂದ ಎದುರುಗಡೆ ಬರೋ ಗಾಡಿನ ಗಮನಿಸದೆ ಆ ಗಾಡಿ ಮೇಲೆ ಡ್ಯಾಶ್ ಮಾಡಿ ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ಫೋರ್ಸ್, ಆ ಇಂಪ್ಯಾಕ್ಟಲ್ಲಿ ಕಾರ್ ಪಲ್ಟಿ ಹೊಡೆಯುತ್ತೆ. ವರ್ಜಿನಿಯಾ ಕಾರಿಂದ ಆಚೆ ಬೀಳ್ತಾಳೆ. ಪ್ಯಾಸೆಂಜರ್ ಸೀಟಲ್ಲಿ ಇರೋ ಅವನ ಬಾಯ್ ಫ್ರೆಂಡ್ ಸ್ಪಾಟ್ ಔಟ್ ಆಗ್ತಾನೆ. ವರ್ಜಿನಿಯಾ ಕಾರಿಂದ ಬಿದ್ದಿರೋದ್ರಿಂದ ಅತಿ ಹೆಚ್ಚಿನ ಗಾಯಗಳಿಂದ ಜೀವ ಉಳ್ಕೊಳ್ಳುತ್ತೆ. ಸುಮಾರು ತಿಂಗಳ ICUನಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ವರ್ಜಿನಿಯಾ ನಾರ್ಮಲ್ ಸ್ಟೇಜ್ಗೆ ಬರ್ತಾಳೆ. ಬಟ್ ಅನ್ಫಾರ್ಚುನೇಟ್ಲಿ ಅವಳ ಬಾಯ್ ಫ್ರೆಂಡ್ ಸ್ಪಾಟ್ ಔಟ್ ಆಗಿರ್ತಾನೆ. ಇವರು ಡ್ರೈವ್ ಮಾಡೋ ಸಂದರ್ಭದಲ್ಲಿ ಇವ್ರ ಬಾಡಿನಲ್ಲಿ ಆಲ್ಕೋಹಾಲ್ ಲೆವೆಲ್ ಎಷ್ಟಿತ್ತು ಅಂತ ಪೊಲೀಸ್ ಚೆಕ್ ಮಾಡಿ ನೋಡಿದಾಗ 0.16 ಅಂತ ರಿಪೋರ್ಟ್ ತೋರಿಸುತ್ತೆ. ಆ್ಯಕ್ಚುಲಿ ಒಂದು ನಾರ್ಮಲ್ ಪರ್ಸನ್ನಲ್ಲಿ ಇರೋದಕ್ಕಿಂತ 2 times ಹೆಚ್ಚಾಗಿ ಇರೋದ್ರಿಂದ ಪೊಲೀಸ್ ಇದನ್ನು ಮರ್ಡರ್ ಅಂತ ಕನ್ಸಿಡರ್ ಮಾಡಿ ಅಮೆರಿಕನ್ ಕೋರ್ಟ್ಗೆ ಈ ಕೇಸ್ನ ಫೈಲ್ ಮಾಡ್ತಾರೆ. ಪೊಲೀಸ್ ಇವರು ಅತಿ ಹೆಚ್ಚಾಗಿ ಕುಡಿದು ಡ್ರೈವ್ ಮಾಡಿರೋದ್ರಿಂದನೇ ಈ ಆಕ್ಸಿಡೆಂಟ್ ಆಗಿರೋದು ಅಂತ ಹೇಳಿ, ಮೋರ್ ಇದು ಕೊಲೆಗೆ ಸಮಾನ, ಇದೊಂದು ಮರ್ಡರ್ಗೆ ಸಮಾನ ಅಂತ ಹೇಳಿ ಈ ಕೇಸ್ನ ಅಮೆರಿಕನ್ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಅಮೆರಿಕನ್ ಕೋರ್ಟ್ ಈ ಕೇಸ್ನ ಫುಲ್ ಸ್ಟಡಿ ಮಾಡಿ ಇವರು ಅತಿ ಹೆಚ್ಚಾಗಿ ಕುಡದೆ ಈ ಆಕ್ಸಿಡೆಂಟ್ ಮಾಡಿರೋದು ಅಂತ ಹೇಳಿ ಇವರಿಗೆ 6 years 6 ವರ್ಷ ಜೈಲು ಶಿಕ್ಷೆ ಕೊಡ್ತಾರೆ. ಈ 6 ವರ್ಷದ ಜೈಲು ವಾಸ ವರ್ಜಿನಿಯಾಗೆ ದೊಡ್ಡ ಜೀವನದ ಪಾಠವನ್ನೇ ಕಲ್ತಿರ್ತಾಳೆ. ಒಂದು ಸಣ್ಣ ಇನ್ಸಿಡೆಂಟಿಂದ ಅವಳ ಬಾಯ್ ಫ್ರೆಂಡನ್ನೇ ಕಳ್ಕೊತಾಳೆ. ಈ ಇನ್ಸಿಡೆಂಟ್ ನಡೀದೇ ಹೋಗಿದ್ದಿದ್ರೆ ಅವನನ್ನೇ ಮ್ಯಾರೇಜ್ ಆಗಿ ಚೆನ್ನಾಗಿ ಸೆಟ್ಲ್ ಆಗ್ತಾ ಇದ್ಲು. ನವೆಂಬರ್ ತಿಂಗಳು 13ನೇ ತಾರೀಕು 1996ರಲ್ಲಿ ವರ್ಜಿನಿಯಾ ಜೈಲಿಂದ ರಿಲೀಸ್ ಆಗ್ತಾಳೆ. ಜೈಲಿಂದ ಹೊರಗಡೆ ಬಂದಮೇಲೆ ಇವ್ರ ತಾಯಿ ಮತ್ತು ಇವ್ರ ತಂಗಿ ಜೊತೆ ಸೇರಿ ಒಂದು ಹೊಸ ಬದುಕನ್ನೇ ಬದುಕಕ್ಕೆ ಶುರು ಮಾಡ್ತಾರೆ. ಸುಮಾರು ಕಡೆ ಕೆಲಸ ಹುಡುಕ್ತಾರೆ. ಯಾರು ಇವ್ರಿಗೆ ಜಾಬ್ ಆಫರ್ ಮಾಡೋದಿಲ್ಲ. ಬಿಕಾಸ್ ಇವ್ರು ಜೈಲಿಂದ ಬಂದಿರೋದ್ರಿಂದನೋ ಇಲ್ಲ ಇವ್ರ ಬ್ಯಾಕ್ಗ್ರೌಂಡಲ್ಲಿ ಒಂದು ಕ್ರಿಮಿನಲ್ ರೆಕಾರ್ಡ್ ಇರೋದ್ರಿಂದನೋ ಇವ್ರಿಗೆ ಯಾರೂ ಜಾಬ್ ಆಫರ್ ಮಾಡೋದಿಲ್ಲ. ಈವನ್ ರೆಸ್ಟೋರೆಂಟಲ್ಲೋ ಇಲ್ಲ ಚಿಕ್ಕ ಚಿಕ್ಕ ಕಂಪ್ನೀಸಲ್ಲೋ ಇವ್ರು ಜಾಬ್ ಟ್ರೈ ಮಾಡ್ತಾರೆ. ಯಾರೂ ಇವ್ರಿಗೆ ಜಾಬ್ ಆಫರ್ ಮಾಡೋದಿಲ್ಲ. ಎಲ್ಲರೂ ಇವ್ರನ್ನ ಇಗ್ನೋರ್ ಮಾಡ್ತಾರೆ. ಒಂದು ಹೌಸ್ ಕೀಪಿಂಗ್ ಕಂಪನಿಯಿಂದ ಒಂದು ಜಾಬ್ ಆಫರ್ ಬರುತ್ತೆ. ಅಂದರೆ ಒಂದು ಕಾಲ್ ಬರುತ್ತೆ. ಆ ಕಾಲಲ್ಲಿ ಒಂದು ಮನೆ ಅಡ್ರೆಸ್ ಹೇಳ್ತಾರೆ. ಆ ಮನೆಗೆ ಹೋಗ್ಬಿಟ್ಟು ಆ ಮನೆ ಮತ್ತು ಬಾತ್ರೂಮ್, ಕಿಚನ್ ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡಿದ್ರೆ, ಇಡೀ ಮನೆ ಕ್ಲೀನ್ ಮಾಡಿದ್ರೆ ಒಂದು ಡೀಸೆಂಟ್ ಅಮೌಂಟ್ ಸಿಗುತ್ತೆ. ಆ ದುಡ್ಡನ್ನ ಇಟ್ಕೊಂಡು ಅವ್ರ ಜೀವನನ ಸುಂದರವಾಗಿ ನಡೆಸ್ತಾ ಇದ್ದಾರೆ, ಅವ್ರ ತಾಯಿ ಜೊತೆನೂ ಮತ್ತು ಅವ್ರ ತಂಗಿ ಜೊತೆನೂ. ನವೆಂಬರ್ ತಿಂಗಳು 1996ರಲ್ಲಿ ಅಂದರೆ ವರ್ಜಿನಿಯಾ ಹತ್ರ ಒಂದು ಪೇಜರ್ ಇರುತ್ತೆ. ಇವಾಗೆಲ್ಲ ನಮ್ಮ ಹತ್ರ ಮೊಬೈಲ್ ಫೋನ್ಸ್ ಇದೆ. ಬಟ್ 1996ಅಲ್ಲಿ ಪೇಜರ್ ತುಂಬ ಫೇಮಸ್ ಆಗಿತ್ತು. ಅಂದರೆ ಕಂಪ್ನಿ ಎಂಪ್ಲಾಯೀಸ್ಗೆ ಒಂದು ಪೇಜರ್ ಕೊಟ್ಟಿರ್ತಾರೆ. ಅದರಲ್ಲಿ ಬರೋ ಮೆಸೇಜ್ ಇಂದಾನೆ ಅವ್ರ ಕೆಲಸ ಡಿಪೆಂಡ್ ಆಗಿರುತ್ತೆ. ಆ ಥರ ಒಂದು ದಿವಸ ವರ್ಜಿನಿಯಾಗೆ ಆ ಪೇಜರ್ ಮುಖಾಂತರ ಒಂದು ಮೆಸೇಜ್ ಬರುತ್ತೆ. ಲೈಕ್ 8:30 ಸ್ಪೆಸಿಫಿಕ್ ಅಡ್ರೆಸ್ಗೆ ಹೋಗಿ ಕ್ಲೀನ್ ಮಾಡೋಕ್ಕೆ ಆಗುತ್ತೆ ಅಂತ. ಇವಳು ಸರಿ ಓಕೆ ಅಂದ್ಕೊಂಡು ನೈಟ್ ಡಿನ್ನರ್ ಅವ್ರ ತಾಯಿನೋ ಮತ್ತು ಅವ್ರ ತಂಗಿ ಜೊತೆ ಡಿನ್ನರ್ ಮುಗಿಸ್ಕೊಂಡು ಬಾಯ್ ಅಂತ ಹೇಳಿ ಮನೆಯಿಂದ ಹೊರಡ್ತಾರೆ. ಇದೇನೋ ನಾರ್ಮಲ್ ಆಗೋ ಇಲ್ಲ ರೆಗ್ಯುಲರ್ ಆಗೋ ಅವ್ರ ಡ್ಯೂಟಿಗೆ ಹೋಗೋ ಥರ ಒಂದು ಸಂದರ್ಭ ಇದ್ದರೂ ಸಹ ವರ್ಜಿನಿಯಾನ ಜೀವಂತವಾಗಿ ನೋಡೋದು ಇದೇ ಕೊನೆ ಅನ್ನೋದು ಅವ್ರ ಮನೆಯವ್ರಿಗೆ ಕಲ್ಪನೆ ಕೂಡ ಬಂದಿರಲ್ಲ. ಮುಂದಿನ ದಿನ ಬೆಳಗ್ಗೆ ಒಂದು 8 ಗಂಟೆಗೆ ಒಂದು ವ್ಯಕ್ತಿ ಅವ್ರ ನಾಯಿನ ಕರ್ಕೊಂಡು ವಾಕಿಂಗ್ ಹೋಗಿರ್ತಾರೆ. ಅಂದರೆ ಆ ರೋಸ್ವುಡ್ ವಿಲೇಜ್ಗಿಂತ ಸ್ವಲ್ಪ ಆಚೆ ಒಂದು ಹೆಣ್ಣಿನ ಶವವನ್ನು ನೋಡ್ತಾರೆ. ಇಮಿಡಿಯೇಟ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ತಾರೆ. ಇಮಿಡಿಯೇಟ್ಲಿ ಪೊಲೀಸ್ ಆಫೀಸರ್ಸ್ ಕ್ರೈಮ್ ಸೀನ್ಗೆ ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅದು ಒಂದು ಹೆಣ್ಣಿನ ಶವ ಅಂತ ಗೊತ್ತಾಗುತ್ತೆ. ಫಿಂಗರ್ ಪ್ರಿಂಟ್ಸ್ ತೆಗೆದು ನೋಡಿದಾಗ ಫಾರ್ಚುನೇಟ್ಲಿ ಅದು ವರ್ಜಿನಿಯಾ ಅಂತ ಗೊತ್ತಾಗುತ್ತೆ. ಯಾಕಂದರೆ ವರ್ಜಿನಿಯಾ ಜೈಲಲ್ಲಿ ಇದ್ದಿದ್ದರಿಂದ ಪೊಲೀಸ್ ಅವ್ರ ಹತ್ರ ಫುಲ್ ರೆಕಾರ್ಡ್ ಇದೆ. ಪೊಲೀಸ್ ಈ ಕ್ರೈಮ್ ಸೀನಿಂದ ತುಂಬಾ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ.
ವರ್ಜಿನಿಯಾ ಬಾಡಿನ ಚೆಕ್ ಮಾಡಿ ನೋಡಿದಾಗ ಒಂದು ಕಾಲಲ್ಲಿ ಶೂ ಇದೆ, ಇನ್ನೊಂದು ಕಾಲಲ್ಲಿ ಶೂ ಇಲ್ಲ. ಆ ಶೂ ಅಲ್ಲಿ ಯಾವುದೇ ಒಂದು ಮಡ್ ಪ್ರಿಂಟ್ ಇಲ್ದಿರೋ ಕಾರಣದಿಂದ ಕೊಲೆ ನಡೆದಿರೋ ಈ ಜಾಗಕ್ಕೆ ವರ್ಜಿನಿಯಾ ನಡ್ಕೊಂಡು ಬಂದಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಪೊಲೀಸ್ ಫೀಲ್ ಮಾಡ್ತಾರೆ. ಫರ್ದರ್ ಪೊಲೀಸ್ ಈ ಕ್ರೈಮ್ ಸೀನಲ್ಲಿ ಸರ್ಚ್ ಮಾಡಿ ನೋಡಿದಾಗ ಗನ್ನಿಂದ ಫೈರ್ ಆಗಿರುವ ಬುಲೆಟ್ ಸೆಲ್ ಕೇಸ್ 2 ಸಿಗುತ್ತೆ. ಬಟ್ ಬಾಡಿನ ಫುಲ್ ಚೆಕ್ ಮಾಡಿ ನೋಡಿದಾಗ ತಲೆಯಲ್ಲಿ 3 ಬುಲೆಟ್ ಫೈರ್ ಆಗಿರುತ್ತೆ. ಇವಳನ್ನ ಹೆಂಗ್ ಶೂಟ್ ಮಾಡಿದ್ದಾರೆ ಅಂತಂದರೆ ಎಕ್ಸಿಕ್ಯೂಷನ್ ಸ್ಟೈಲಲ್ಲಿ ನೀಲ್ ಡೌನ್ ಮಾಡಿ ತಲೆಗೆ ಶೂಟ್ ಮಾಡಿದ್ದಾರೆ. ಯಾವುದೇ ಒಂದು ಕ್ರೈಮ್ ಸೀನಲ್ಲಿ ಗನ್ ಶೂಟಲ್ಲಿ ಮರ್ಡರ್ ಆದರೆ ಅಲ್ಲಿ ಶೆಲ್ ಕೇಸಸ್ ಸಿಗುತ್ತೆ. ಒಂದು ಸತಿ ಫೈರ್ ಮಾಡಿದ್ರೆ 1 ಶೆಲ್ ಕೇಸ್ ಸಿಗುತ್ತೆ, 2 ಸತಿ ಫೈರ್ ಮಾಡಿದ್ರೆ 2 ಗನ್ ಶೆಲ್ ಸಿಗುತ್ತೆ. ಈಗ ಪೊಲೀಸ್ಗೆ ಏನು ಕನ್ಫ್ಯೂಷನ್ ಅಂತಂದರೆ ಈ ಕ್ರೈಮ್ ಸೀನಲ್ಲಿ 2 ಶೆಲ್ ಕೇಸ್ ಸಿಗ್ತಾ ಇದೆ, ಬಟ್ ಬಾಡಿನಲ್ಲಿ ಇರೋದು 3 ಬುಲೆಟ್ಸ್ ಇದೆ. ಪೊಲೀಸ್ ಇದರಿಂದ ಏನು ಕಂಡುಹಿಡಿತಾ ಇದ್ದಾರೆ ಅಂತಂದರೆ ಫಸ್ಟ್ ಒಂದು ಕಡೆ ಶೂಟ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಕರ್ಕೊಂಬಂದ್ಬಿಟ್ಟು ಇಲ್ಲಿ 2 ಸತಿ ಶೂಟ್ ಮಾಡಿರ್ಬೋದು ಅಂತ. ಮೇ ಬಿ ಈ ಕ್ರೈಮ್ ಸೀನು 2 ಡಿಫ್ರೆಂಟ್ ಪ್ಲೇಸಲ್ಲಿ ನಡೆದಿರೋಕ್ಕೆ ಸಾಧ್ಯಗಳಿದೆ ಅಂತ ಪೊಲೀಸ್ ಥಿಂಕ್ ಮಾಡ್ತಾ ಇದ್ದಾರೆ. ಫರ್ದರ್ ಪೊಲೀಸ್ ಎವಿಡೆನ್ಸ್ನ ಕಲೆಕ್ಟ್ ಮಾಡ್ತಾ ಇರುವಾಗ ವರ್ಜಿನಿಯಾದ ಶವದ ಮೇಲೆ ಕೊಲೆಗಾರಂದು ಒಂದು 2 ಏರ್ ಸ್ಯಾಂಪಲ್ ಸಿಗುತ್ತೆ. ಬಟ್ ಶವದಿಂದ ಒಂದು 20 ಫೀಟ್ ದೂರದಲ್ಲಿ 2 ಬಿಯರ್ ಬಾಟಲ್ ಸಿಗುತ್ತೆ. ಮತ್ತು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ವರ್ಜಿನಿಯಾಗೆ ಸ್ವಂತವಾದ ಪರ್ಸ್ ಸಿಗುತ್ತೆ. ಆ ಪರ್ಸಲ್ಲಿ ಎಲ್ಲ ದುಡ್ಡನ್ನು ತಗೊಂಡು $2 ಮಾತ್ರ ಇಟ್ಟಿರ್ತಾರೆ. ವರ್ಜಿನಿಯಾದ ಬಾಡಿ ಮೇಲೆ ತುಂಬಾ ಗಾಯಗಳಿರುತ್ತೆ ಮತ್ತು ಅವ್ರದ್ದು ಡ್ರೆಸ್ ಸ್ವಲ್ಪ ಡಿಸ್ಟರ್ಬ್ಡ್ ಆಗಿರುತ್ತೆ. ವಿಜುವಲಿ ನೋಡಿದಾಗ ಪೊಲೀಸ್ ಅವರು ಏನು ಥಿಂಕ್ ಮಾಡ್ತಾರೆ ಅಂದರೆ ಕೊಲೆಗಾರ ಇವಳ ಹತ್ರ ಏನು ತಪ್ಪಾಗಿ ನಡ್ಕೊಂಡಿಲ್ಲ, ಬಟ್ ಈ ಕೊಲೆ ರಾಬರಿಗೋಸ್ಕರ ಆಗಿರ್ಬೋದಾ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಪೊಲೀಸ್ ವರ್ಜಿನಿಯಾದ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ನೋಡಿದಾಗ ಒಂದು ಮನೆ ಕ್ಲೀನಿಂಗ್ ಕೆಲಸಕ್ಕೆ ಹೋಗುವ ಲೇಡಿ ಕೆಲಸಕ್ಕೆ ಹೋಗ್ತಾರೆ, ಬರ್ತಾರೆ. ಇವ್ರನ್ನ ಯಾರು ಇಷ್ಟು ಕ್ರೂರವಾಗಿ ಮರ್ಡರ್ ಮಾಡಿರೋಕ್ಕೆ ಸಾಧ್ಯ ಅಂತ ಇನ್ವೆಸ್ಟಿಗೇಟ್ ಮಾಡಿ ನೋಡಿದಾಗ ಒಂದು ಆಶ್ಚರ್ಯವಾದ ವಿಷಯ ಹೊರಗಡೆ ಬರುತ್ತೆ. ಆ್ಯಕ್ಚುಲಿ ವರ್ಜಿನಿಯಾ ಒಂದು ಮನೆ ಕ್ಲೀನಿಂಗ್ ಕೆಲಸನೇ ಮಾಡಿಲ್ಲ. ವರ್ಜಿನಿಯಾ ಒಂದು ಪ್ರಾಸ್ಟಿಟ್ಯೂಷನ್ ಲೇಡಿಯಾಗಿ ಕೆಲಸ ಮಾಡಿದ್ದಾರೆ. ಈ ವಿಷಯನ ಕೇಳಿ ಅವ್ರ ಫ್ಯಾಮಿಲಿ ಅವರೆಲ್ಲ ತುಂಬಾ ಶಾಕ್ ಆದರು. ವರ್ಜಿನಿಯಾ ಅದು ಹೆಂಗೆ ಈ ಕೆಲಸ ಮಾಡಿದ್ಲು ಅನ್ನೋದನ್ನು ಯಾರಿಂದನೂ ಗೆಸ್ಸೇ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾರಿಂದನೂ ನಂಬೋಕ್ಕೂ ಸಾಧ್ಯ ಇಲ್ಲ. ಬಟ್ ಅವ್ರ ಅಮ್ಮ ಏನು ಹೇಳ್ತಿದ್ದಾರೆ ಅಂತಂದರೆ ಅವಳು ಎಷ್ಟೋ ಕೆಲಸ ಹುಡುಕಿದ್ಲು, ಯಾವ ಕೆಲಸನೂ ಸಿಗದೇ ಇರೋ ಕಾರಣದಿಂದ ಮೇ ಬಿ ಈ ಕೆಲಸನ ಅವ್ರು ಚೂಸ್ ಮಾಡಿರ್ಬೋದು ಅಂತ ಅವ್ರ ಅಮ್ಮ ಹೇಳ್ತಾರೆ. ಓಕೆ, ಯಾರು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು, ಅದು ಅವರ ಪರ್ಸ್ನಲ್ ವಿಷಯ. ಬಟ್ ವರ್ಜಿನಿಯಾ ಯಾವ ವ್ಯಕ್ತಿನ ಕೊನೆಯದಾಗಿ ಮೀಟ್ ಮಾಡೋಕ್ಕೆ ಹೋಗಿದ್ರೋ ಆ ವ್ಯಕ್ತಿನೇ ಫಸ್ಟ್ ಸಸ್ಪೆಕ್ಟ್ ಆ್ಯಂಡ್ ಆ ವ್ಯಕ್ತಿನೇ ಕೊಲೆಗಾರನಾಗಿ ಇರೋಕ್ಕೂ ಸಾಧ್ಯ. ವರ್ಜಿನಿಯಾ ಹತ್ರ ಇರೋ ಪೇಜರ್ಗೆ ಒಂದು ವ್ಯಕ್ತಿ ಮೆಸೇಜ್ ಕಳಿಸಿರ್ತಾರೆ. ಆ ವ್ಯಕ್ತಿನ ಮೀಟ್ ಮಾಡೋದಕ್ಕೆ ವರ್ಜಿನಿಯಾ ಹೋಗಿರಬೇಕು. ಮೇ ಬಿ ಆ ವ್ಯಕ್ತಿ ಕ್ಲೈಂಟ್ ಆಗಿರ್ಬೋದು. ಆ ಪೇಜರ್ಗೆ ಕೊನೆಯದಾಗಿ ಯಾರು ಮೆಸೇಜ್ ಮಾಡಿರ್ತಾನೋ ಆ ವ್ಯಕ್ತಿನ ಕಂಡುಹಿಡಿದ್ರೆ ಕೊಲೆಗಾರನ ಈಜಿಯಾಗಿ ಕಂಡುಹಿಡಿಬೋದು ಅಂತ ಪೇಜರ್ ಕಂಪನಿ ಹತ್ರ ಪೊಲೀಸ್ ಅವರು ಹೆಲ್ಪ್ ಕೇಳ್ತಾರೆ. ಕೊನೆಯದಾಗಿ ಈ ಪೇಜರ್ಗೆ ಯಾವ ವ್ಯಕ್ತಿ ಮೆಸೇಜ್ ಕಳಿಸಿದ್ನೋ ಅವನನ್ನು ಕಂಡುಹಿಡಿತಾ ಇರೋ ಸಂದರ್ಭದಲ್ಲಿ ಪೊಲೀಸ್ ಅವರು ವರ್ಜಿನಿಯಾ ಯೂಸ್ ಮಾಡ್ತಾ ಇದ್ದಿದ್ದ ಕಾರನ್ನು ಕಂಡುಹಿಡಿತಾರೆ. ಅಂದರೆ ಕೊಲೆ ನಡೆದಿರೋ ಜಾಗದಿಂದ ಕೆಲವು ಮೈಲ್ ದೂರದಲ್ಲಿ ಈ ಕಾರ್ನ ಕಂಡುಹಿಡಿತಾರೆ. ಕಾರ್ನ ಓಪನ್ ಮಾಡಿ ನೋಡಿದ್ರೆ ಕಾರ್ ಪೂರ್ತಿ ಬ್ಲಡ್ ಆಗಿರುತ್ತೆ ಮತ್ತು ಗನ್ನದು ಒಂದು ಬುಲೆಟ್ ಸೆಲ್ ಕೇಸ್ ಸಿಗುತ್ತೆ. ಇದನ್ನು ನೋಡಿದ ಮೇಲೆ ಪೊಲೀಸ್ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಕೊಲೆಗಾರ ವರ್ಜಿನಿಯಾನ ಅವಳ ಕಾರಲ್ಲೇ ಇಟ್ಟು 1 ಸತಿ ಶೂಟ್ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋಗಿ 2 ಸತಿ ಶೂಟ್ ಮಾಡಿರ್ಬೋದು ಅಂತ ಥಿಂಕ್ ಮಾಡ್ತಾರೆ. ಮತ್ತು ಕಾರಲ್ಲಿ ಇರೋ ಪ್ಯಾಸೆಂಜರ್ ಸೀಟ್ ಹತ್ರ ಒಂದು ಬಿಯರ್ ಬಾಟಲ್ ಇರುತ್ತೆ. ಮುಂಚೆನೇ ಕ್ರೈಮ್ ಸೀನಲ್ಲಿ ಒಂದು 2 ಬಿಯರ್ ಬಾಟಲ್ ಸಿಕ್ಕಿರುತ್ತೆ. ಆ ಬಿಯರ್ ಬಾಟಲ್ 2 ಯೂಸ್ ಆಗಿರುತ್ತೆ, ಕಾರ್ ಒಳಗಡೆ ಇರೋದು ಬಿಯರ್ ಬಾಟಲ್ ಯೂಸ್ ಆಗದೇ ಇರುತ್ತೆ. ಈ 3 ಬಿಯರ್ ಬಾಟಲ್ಗೂ ಈ ಕೇಸ್ಗೂ ಏನು ಸಂಬಂಧ ಇರ್ಬೋದು? ಪೊಲೀಸ್ ಅವರು ಈ ಕೇಸ್ನ ಫರ್ದರ್ ಮೂವ್ ಮಾಡ್ತಾರೆ. ಕೊನೆಯದಾಗಿ ಆ ಪೇಜರ್ಗೆ ಯಾರು ಮೆಸೇಜ್ ಮಾಡಿದ್ದು ಅಂತ ಪೊಲೀಸ್ ಕಂಡುಹಿಡಿತಾರೆ. ಮತ್ತು ಆ ವ್ಯಕ್ತಿ ವರ್ಜಿನಿಯಾ ಜೊತೆ ಆ ನೈಟ್ನ ಸ್ಪೆಂಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ಆ ಮೆಸೇಜ್ನ ಕಳಿಸಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಜಸ್ಟಿನ್ ಅನ್ನೋ ಒಬ್ಬ ಅಕ್ವೇರಿಯಂ ಬಿಸ್ನೆಸ್ ಮಾಡ್ತಾ ಇರುವಂಥ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ. ಇನ್ನು ತರುವಾಗಿ ಆ ಅಪಾರ್ಟ್ಮೆಂಟ್ನ ಚೆಕ್ ಮಾಡಿ ನೋಡಿದಾಗ ಜಸ್ಟಿನ್ಗೆ ಸ್ವಂತವಾಗಿರುವ ಶೂ ಅನ್ನು ಕಂಡುಹಿಡಿತಾರೆ. ಬರೀ ಕಣ್ಣಲ್ಲಿ ನೋಡಿದ್ರೆ ಆ ಶೂ ಅಲ್ಲಿ ಏನೂ ಕಾಣೋದಿಲ್ಲ, ಬಟ್ ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಿದಾಗ ಬ್ಲಡ್ ಸ್ಪಾಟ್ಸ್ನ ಕಂಡುಹಿಡಿತಾರೆ. ಆ ಬ್ಲಡ್ ಸ್ಯಾಂಪಲ್ಸ್ನ ಕನೆಕ್ಟ್ ಮಾಡಿ DNA ಟೆಸ್ಟ್ ಮಾಡಿ ನೋಡಿದಾಗ ಡೌಟ್ ಇಲ್ಲ, ಅದು ಮರ್ಡರ್ ಆಗಿರುವ ವರ್ಜಿನಿಯಾಗೆ ಸ್ವಂತವಾದದ್ದು ಅಂತ. ಅಂದರೆ ಶೂಟ್ ಮಾಡಿದಾಗ ಅವ್ರ ಮೈಯಿಂದ ಬ್ಲಡ್ ಸ್ಪಿಲ್ ಆಗಿ ಇವನ್ ಶೂ ಮೇಲೆ ಬಿದ್ದಿರ್ಬೋದು. ಮೆಸೇಜ್ ಇವನೇ ಮಾಡಿದ್ದಾನೆ ಮತ್ತು ಕೊಲೆ ಆಗಿರೋದು ವ್ಯಕ್ತಿದು ಬ್ಲಡ್ ಸ್ಯಾಂಪಲ್ ಇವನ್ ಶೂ ಅಲ್ಲಿ ಇರೋದ್ರಿಂದ ಪೊಲೀಸು ವರ್ಜಿನಿಯಾನ ಇವನೇ ಕೊಲೆ ಮಾಡಿರ್ಬೋದು ಅಂತ ಕನ್ಫರ್ಮ್ ಆಗಿ ನಂಬ್ತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಥರ ಎಷ್ಟೋ ಕೇಸ್ಗಳನ್ನ ನೋಡಿರುತ್ತೆ, ಆದರೆ ಈ ಕೇಸಲ್ಲಿ ಪ್ರಿಟಿ ಸ್ಟ್ರೇಟ್ ಫಾರ್ವರ್ಡ್, ಜಸ್ಟಿನೇ ಕೊಲೆಗಾರ ಅಂತ. ಯಾಕಂದರೆ ಮರ್ಡರ್ ಆಗಿರುವ ವ್ಯಕ್ತಿದು ಬ್ಲಡ್ ಸ್ಯಾಂಪಲ್ ಜಸ್ಟಿನ್ ಶೂ ಅಲ್ಲಿ ಇರೋದ್ರಿಂದ ಫಾರೆನ್ಸಿಕ್ ಎವಿಡೆನ್ಸ್ ಎಲ್ಲ ಪಕ್ಕವಾಗಿ ಇರೋದ್ರಿಂದ ಈ ಕೇಸ್ ಇನ್ನೇನು ಕ್ಲೋಸ್ ಆಗುತ್ತೆ ಅಂತ ನೀವೆಲ್ಲ ಅಂದ್ಕೊಂಡಿದ್ರೆ ಈ ಕೇಸಲ್ಲಿ ನೀವು ಯಾರು ಎಕ್ಸ್ಪೆಕ್ಟೇ ಮಾಡದಿರೋ ಅಷ್ಟು ಟ್ವಿಸ್ಟ್ಗಳು. ಈಗ ಜಸ್ಟಿನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಕರ್ಕೊಂಬಂದಿದ್ದಾರೆ. ಇಂಟ್ರೋಗೇಷನ್ ಮಾಡೋ ಟೈಮ್ನಲ್ಲಿ ಜಸ್ಟಿನ್ ಏನು ಹೇಳ್ತಿದ್ದಾನೆ ಅಂತಂದರೆ, ಓಕೆ ಸರ್, ನನ್ನ ಗನ್ನಿಂದಾನೇ ಫೈರ್ ಆಗಿರ್ಬೋದು ಅನ್ನೋದನ್ನು ಬ್ಯಾಲಿಸ್ಟಿಕ್ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ತಿದ್ದೀರಾ, ಮತ್ತು ನನ್ನ ಶೂ ಅಲ್ಲಿ ಬ್ಲಡ್ ಸ್ಯಾಂಪಲ್ಸ್ ಇರೋದನ್ನು ಕನ್ಫರ್ಮ್ ಮಾಡ್ತಿದ್ದೀರಾ, ಬಟ್ ಇದು ಯಾವುದು ನಾನು ಮಾಡೇ ಇಲ್ಲ ಅಂತ ಅವ್ನು ಹೇಳ್ತಿದ್ದಾನೆ. ಪೊಲೀಸ್ ಇದ್ಕೊಂಡು ಏನು ಗುರು ಇದು, ನಿನ್ನ ವಸ್ತುನ ಬೇರೆ ಯಾರಾದರೂ ಯೂಸ್ ಮಾಡೋಕ್ಕಾಗತ್ತಾ ಅಂತ ಕೇಳಿದಾಗ, ಹೌದು ಸರ್, ರಾಯ್ ಅನ್ನೋ ಒಂದು ನನ್ನ ಫ್ರೆಂಡು 2 ದಿವಸದಿಂದ ನನ್ನ ರೂಮ್ನಲ್ಲೇ ಇದ್ದಾನೆ. ಅವನ ಅಪಾರ್ಟ್ಮೆಂಟಲ್ಲಿ ಏನೋ ಒಂದು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇರೋದ್ರಿಂದ
ಒಂದು ವಾರ ಟೈಮ್ ಅಷ್ಟಕ್ಕೆ ನಾನು ರೂಮ್ನಲ್ಲಿ ಇರ್ತೀನಿ ಅಂತ ನನ್ನ ಜೊತೆ ಸ್ಟೇ ಮಾಡಿದ್ದಾನೆ. ಮೇ ಬಿ ನನ್ನ ವಸ್ತುಗಳನ್ನ ನಾನು ಮಲಗಿರೋ ಟೈಮ್ನಲ್ಲಿ ನನ್ನ ವಸ್ತುಗಳನ್ನ ಯೂಸ್ ಮಾಡಿ ಅವನೇ ಈ ಕ್ರೈಮ್ನ ಕಮಿಟ್ ಮಾಡಿರ್ಬೋದು ಅಂತ ಒಂದು ಹೊಸ ಕತೆ ಹೇಳ್ತಿದ್ದಾನೆ. ಈಗ ಪೊಲೀಸ್ ಪ್ರಕಾರ ಫಾರೆನ್ಸಿಕ್ ಎವಿಡೆನ್ಸ್ ಎಲ್ಲ ಯಾರ ಜೊತೆ ಮ್ಯಾಚ್ ಆಗುತ್ತೆ ಅಂತಂದರೆ ಜಸ್ಟಿನ್ ಜೊತೆ ಮ್ಯಾಚ್ ಆಗುತ್ತೆ. ಬಟ್ ರೂಮ್ಮೇಟ್ ರಾಯ್ ಈಗ ಈ ವಿಚಾರಣೆ ಬಲೆ ಒಳಗಡೆ ಬರ್ತಾನೆ. ಪೊಲೀಸ್ಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಅಂದರೆ ಈ ಮರ್ಡರ್ ನಡೆದಿರೋದಕ್ಕೆ ಎಕ್ಸಾಕ್ಟ್ಲಿ ಒಂದು ವಾರಕ್ಕೆ ಮುಂಚೆ ಇದೇ ಥರ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಅಂದರೆ ಒಂದು ವ್ಯಕ್ತಿ ಒಂದು ಪ್ರಾಸ್ಟಿಟ್ಯೂಟ್ನ ಅವ್ನ ಮನೆಗೆ ಕರೆಸ್ಕೊತಾನೆ. ಆ ಲೇಡಿ ಮನೆಗೆ ಬಂದಾಗ ಮನೆ ಪೂರ್ತಿ ಡಾರ್ಕ್ ಆಗಿರುತ್ತೆ. ಅಂದರೆ ಅಲ್ಲಲ್ಲಿ ಒಂದೊಂದು ಕ್ಯಾಂಡಲ್ ಲೈಟ್ಸ್ ಇರುತ್ತೆ. ಆ ಕ್ಯಾಂಡಲ್ ಲೈಟ್ಸಲ್ಲಿ ಲೈಟಿಂಗ್ ಸ್ವಲ್ಪ ಡಲ್ ಆಗಿದ್ದರೂ ಸಹ ಆ ವ್ಯಕ್ತಿದು ಫೇಸ್ ಒಂದಷ್ಟಕ್ಕೆ ಕಾಣೋ ಥರ ಇರುತ್ತೆ. ಆ ಲೇಡಿ ಮನೆಗೆ ಬಂದ ಮೇಲೆ ಆ ವ್ಯಕ್ತಿ ಏನು ಹೇಳ್ತಾನೆ ಅಂತಂದರೆ ಎಲ್ಲ ಡ್ರೆಸ್ನ ರಿಮೂವ್ ಮಾಡು ಅಂತ ಹೇಳ್ತಾನೆ. ಆ ಲೇಡಿಗೆ ಇದ್ಕೊಂಡು ಓಕೆ ನಾನು ಇವನ್ನ ಸರ್ವಿಸ್ ಮಾಡೋದಕ್ಕೆ ತಾನೇ ಬಂದಿರೋದೆ, ನೋ ಪ್ರಾಬ್ಲಮ್ ಅಂದ್ಬಿಟ್ಟು ಆ ಡ್ರೆಸ್ನ ಒಂದೊಂದಾಗಿ ರಿಮೂವ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಅವ್ರ ಡ್ರೆಸ್ನ ಎಲ್ಲನೂ ರಿಮೂವ್ ಮಾಡಿದ್ಮೇಲೆ ಆ ವ್ಯಕ್ತಿ ಆ ಸೋಫಾಯಿಂದ ಎದ್ದು ಬಂದು ಒಂದು ಕತ್ತಿ ತೊಗೊಂಬಂದ್ಬಿಟ್ಟು ನಿನ್ನ ಬ್ಯಾಗಲ್ಲಿರೋ ದುಡ್ಡನ್ನೆಲ್ಲ ಕೊಡು ಅಂತ ಕೇಳ್ತಾನೆ. ಆ ಲೇಡಿ ಭಯ ಪಟ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕ್ಕೂ ಆಗಲ್ಲ, ಯಾಕಂದರೆ ಅವಳೆಲ್ಲ ಬಟ್ಟೆನೂ ಬಿಚ್ಚಿಬಿಟ್ಟಿರ್ತಾಳೆ. ಸೊ ಎಲ್ಲ ದುಡ್ಡನ್ನು ಇರೋ ಬರೋ ದುಡ್ಡು ಎಲ್ಲ ಅವನ ಹತ್ರ ಕೊಟ್ಬಿಟ್ಟು ಅಲ್ಲಿಂದ ಹೆಂಗೋ ತಪ್ಪಿಸ್ಕೊಂಡು ಬಂದಿರ್ತಾಳೆ. ಈ ಇನ್ಸಿಡೆಂಟ್ ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೆ. ಅಂದರೆ ಈ ಮರ್ಡರ್ ನಡೆದಿರೋದು ಮತ್ತು ಆ ಇನ್ಸಿಡೆಂಟು ಆಲ್ಮೋಸ್ಟ್ ಸೇಮ್ ಮೋಟಿವ್ ಇರುತ್ತೆ. ಅಂದರೆ ಒಂದು ಪ್ರಾಸ್ಟಿಟ್ಯೂಷನ್ ಹತ್ರ ರಾಬರಿ ಮಾಡೋದು ಒಂದು ಮೋಟಿವ್ ಆಗಿರುತ್ತೆ. ಸೊ ಹಂಗನ್ಬಿಟ್ಟು ಸಂಬಂಧಪಟ್ಟಿರೋ ಒಂದು ಆ ಲೇಡಿನ ಕರೆಸ್ಬಿಟ್ಟು ಈ ಜಸ್ಟಿನು ಮತ್ತು ರಾಯ್ ಅವ್ರ ಜೊತೆ ಒಂದು 5 ಕ್ರಿಮಿನಲ್ಸ್ನ ಜೊತೆಲಿ ಇಟ್ಟು ನಿನ್ನ ಹತ್ರ ರಾಬರಿ ಮಾಡೋಕ್ಕೆ ಟ್ರೈ ಮಾಡಿರೋದು ಯಾರು ಅನ್ನೋದನ್ನು ಐಡೆಂಟಿಫೈ ಮಾಡೋಕ್ಕೆ ಹೇಳ್ತಾರೆ. ಸೊ ಅವಳು ಹಂಗೇ ನೋಡ್ತಾಳೆ, ಎಲ್ಲರೂ ನೋಡ್ತಾಳೆ. ನೀವು ನೋಡಿಬಿಟ್ಟು ರಾಯ್ನ ಪಾಯಿಂಟ್ಔಟ್ ಮಾಡ್ತಾಳೆ. ಈಗ ರಾಯ್ನ ಕರೆದು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾ ಇದ್ದಾರೆ. ಈ ಒಂದು ಫಾರೆನ್ಸಿಕ್ ಎವಿಡೆನ್ಸ್ ಎಲ್ಲ ಜಸ್ಟಿನ್ಗೆ ಫೇವರ್ ಆಗಿ ಇದ್ದರೂ ಸಹ ರಾಯ್ ಈ ಥರ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಜಸ್ಟಿನ್ ಹೇಳಿರೋದು ಯಾಕೆ ನಿಜ ಇರಬಾರ್ದು ಅಂತ ಪೊಲೀಸ್ ನಂಬ್ತಾ ಇದ್ದಾರೆ. ಅಂದರೆ ಜಸ್ಟಿನ್ದು ಶೂ ಯೂಸ್ ಮಾಡೋದಾಗಲಿ, ಅವನ ಡ್ರೆಸ್ ಯೂಸ್ ಮಾಡೋದಾಗಲಿ, ಅವನದು ಗನ್ ಯೂಸ್ ಮಾಡೋದಾಗಲಿ, ಇಲ್ಲ ಅವ್ನ ಫೋನಿಂದ ತಗೊಂಡು ಆ ಪೇಜರ್ಗೆ ಅವನೇ ಮೆಸೇಜ್ ಕಳಿಸಿ ಆ ಹುಡುಗಿನ ಕರೆಸ್ಕೊಂಡು ಯಾಕೆ ರಾಬರಿ ಮಾಡೋ ಸಂದರ್ಭದಲ್ಲಿ ಆ ಹುಡುಗಿನ ಕೊಲೆ ಮಾಡಿರಬಾರ್ದು ಅನ್ನೋದು ಪೊಲೀಸ್ಗೆ ಒಂದು ಡೌಟ್ ಕ್ರಿಯೇಟ್ ಆಗಿದೆ. ಅಂದರೂ ಸಹ ಇವಾಗ ಈ ರಾಯ್ ಈ ಕೊಲೆ ಮಾಡಿದ್ದಾನೆ ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇವಾಗ ಏನು ಮಾಡಬೇಕು ಅಂದರೆ ವಿತ್ ಫಾರೆನ್ಸಿಕ್ ಎವಿಡೆನ್ಸಿಂದ ಇದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಅಂದರೆ ಜಸ್ಟಿನ್ ಮತ್ತು ರಾಯ್ ಇವರು ಇಬ್ಬರಲ್ಲಿ ಕ್ರೈಮ್ ಸೀನಲ್ಲಿ ಯಾರು ಇದ್ದರು ಅನ್ನೋದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಫಸ್ಟು ಕೊಲೆ ಆಗಿರುವ ವರ್ಜಿನಿಯಾ ಬಾಡಿ ಮೇಲೆ ಸಿಕ್ಕಿರುವ ಏರ್ ಸ್ಯಾಂಪಲಿಂದ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಯಾವುದೇ ಒಂದು ಏರ್ ರೂಟ್ ಸಮೇತ ಇದ್ದರೆ ಅದರಿಂದ DNA ಚೆಕ್ ಮಾಡ್ಬೋದು. ಅಂದರೆ ಯಾವುದೇ ಒಂದು ಹೇರು ಅರ್ಧದಿಂದನೋ ಇಲ್ಲ ಏರ್ ಕಟ್ ಮಾಡ್ದಂಗೆ ಪೀಸ್ ಸಿಕ್ಕಿದ್ರೆ ಅದರಿಂದ ಈ DNA ಚೆಕ್ ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ವರ್ಜಿನಿಯಾ ಬಾಡಿ ಮೇಲೆ ಸಿಕ್ಕಿರುವ ಏರು ರೂಟ್ ಇಲ್ದಿರೋ ಕಾರಣದಿಂದ DNA ಚೆಕ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಲ್ಯಾಬಲ್ಲಿ ಫರ್ದರ್ ಚೆಕ್ ಮಾಡಿ ನೋಡಿದಾಗ ಸಮ್ವೇರ್ ರಾಯ್ ಏರ್ಗೆ ಮ್ಯಾಚ್ ಆಗ್ತಾ ಇದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಇದನ್ನು ಮ್ಯಾಚ್ ಆಗ್ತಾ ಇದೆ. ಅಂದರೆ ಅಪ್ರಾಕ್ಸಿಮೇಟ್ ಎವಿಡೆನ್ಸ್ನ ಇಟ್ಕೊಂಡು ರಾಯೇ ಈ ಕೊಲೆನ ಮಾಡಿದ್ದಾನೆ ಅನ್ನೋದನ್ನು ಕೋರ್ಟಲ್ಲಿ ಪ್ರೂವ್ ಮಾಡೋದಕ್ಕೆ ಆಗೋದಿಲ್ಲ. ಪೊಲೀಸ್ ಈಗ ಫರ್ದರ್ ಎವಿಡೆನ್ಸ್ನ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಕೊಲೆ ಆಗೋ ಸಂದರ್ಭದಲ್ಲಿ ವರ್ಜಿನಿಯಾನ ಕೊಲೆಗಾರ ತಪ್ಪಾಗಿ ನಡೆಸ್ಕೊಳ್ದೇ ಇರೋ ಕಾರಣದಿಂದ ವರ್ಜಿನಿಯಾ ಬಾಡಿನಲ್ಲಿ ಕೊಲೆಗಾರನದ್ದು ಯಾವುದೇ ಬಯಾಲಜಿಕಲ್ ಮೆಟೀರಿಯಲೋ ಇಲ್ಲ DNA ಸಿಗಲಿಲ್ಲ. ಬಟ್ ಕೊಲೆ ನಡೆದಿರೋ ಜಾಗದಿಂದ ಸ್ವಲ್ಪ ದೂರದಲ್ಲಿ 2 ಬಿಯರ್ ಬಾಟಲ್ ಸಿಕ್ಕಿರುತ್ತೆ. ಆ ಬಿಯರ್ ಬಾಟಲ್ ಕೊಲೆಗಾರನದಾಗಿದ್ದಿದ್ರೆ ಆ ಬಿಯರ್ ಬಾಟಲ್ ಕುಡಿಯುವಾಗ ಅವನ ಮೌತಲ್ಲಿ ಟಚ್ ಆಗಿ ಆ ಸಲೈವಾ ಸ್ಯಾಂಪಲ್ಸ್ ಸಿಗೋಕ್ಕೆ ಸಾಧ್ಯಗಳಿರುತ್ತೆ. ಅನ್ಫಾರ್ಚುನೇಟ್ಲಿ ಆ ಸಲೈವಾ ಸ್ಯಾಂಪಲ್ ಎನಫಾಗಿ ಸಿಗಲಿಲ್ಲದೇ ಇರೋ ಕಾರಣದಿಂದ ಅದರಿಂದನೂ DNA ಕಂಡುಹಿಡಿಯೋಕ್ಕೆ ಸಾಧ್ಯ ಆಗಲಿಲ್ಲ. ಸಲೈವಾ ಸ್ಯಾಂಪಲ್ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಬಿಯರ್ ಬಾಟಲ್ನ ಹಿಂಗೆ ಹಿಡಿದು ಹಿಂಗೆ ಕುಡಿತಾರೆ, ಆವಾಗ ಫಿಂಗರ್ ಪ್ರಿಂಟ್ಸ್ ಈ ಬಾಟಲ್ನಲ್ಲಿ ಬೀಳೋ ಸಾಧ್ಯಗಳಿರುತ್ತೆ. ಸೊ ಪೊಲೀಸ್ ಈಗ ಫಿಂಗರ್ ಪ್ರಿಂಟ್ಸ್ನ ರಿಟ್ರೀವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಜನರಲಿ ಒಂದು ಸ್ಟ್ಯಾಟಿಕ್ ಆಬ್ಜೆಕ್ಟ್ ಲೈಕ್ ಒಂದು ನೈಫು ಇಲ್ಲ ಒಂದು ವಾಲು ಅದ್ರ ಮೇಲೆ ಇರೋ ಫಿಂಗರ್ ಪ್ರಿಂಟ್ನ ಡೈರೆಕ್ಟಾಗಿ ತೆಗಿಬೋದು. ಬಟ್ ಬಿಯರ್ ಬಾಟಲ್ ಅಂದರೆ ಒಂದು ಗಾಜಿನ ಸರ್ಫೇಸಲ್ಲಿ ಇರೋ ಫಿಂಗರ್ ಪ್ರಿಂಟ್ನ ಡೈರೆಕ್ಟಾಗಿ ಹಂಗೆ ತೆಗಿಯೋಕ್ಕಾಗೋದಿಲ್ಲ. ಅದಕ್ಕೆ ಫಾರೆನ್ಸಿಕಲ್ಲಿ ಸೂಪರ್ ಗ್ಲೂ ಫ್ಲೂಮಿಂಗ್ ಟೆಕ್ನಾಲಜಿನ ಅಪ್ಲೈ ಮಾಡಿ ಅದರಲ್ಲಿರೋ ಫಿಂಗರ್ ಪ್ರಿಂಟ್ನ ಲಿಫ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ಸೆನ್ಸಿಟಿವ್ ಆಬ್ಜೆಕ್ಟ್ಸ್ ಲೈಕ್ ಇವಾಗ ಒಂದು ಪರ್ಸನ್ಸ್ ಸ್ಕಿನ್ ಮೇಲೆ ಇನ್ನೊಬ್ಬರದ್ದು ಪರ್ಸನ್ದು ಫಿಂಗರ್ ಪ್ರಿಂಟ್ ಇದ್ದರೆ ಈ ಫ್ಲೂಮಿಂಗ್ ಟೆಕ್ನಾಲಜಿನ ಅಪ್ಲೈ ಮಾಡಿ ಫಿಂಗರ್ ಪ್ರಿಂಟ್ನ ಲಿಫ್ಟ್ ಮಾಡ್ಬೋದು. ಅದೇ ಥರ ಈ ಬಿಯರ್ ಬಾಟಲಲ್ಲಿ ಈ ಟೆಕ್ನಾಲಜಿನ ಅಪ್ಲೈ ಮಾಡಿ ಫಿಂಗರ್ ಪ್ರಿಂಟ್ನ ಲಿಫ್ಟ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಆ ಫಿಂಗರ್ ಪ್ರಿಂಟ್ ಅಷ್ಟು ಕ್ಲಾರಿಟಿ ಇಲ್ಲದಿರೋದ್ರಿಂದ ಈ ಮರ್ಡರ್ ಕೇಸಲ್ಲಿರೋ 2 ಸಸ್ಪೆಕ್ಟದನ್ನು ಫಿಂಗರ್ ಪ್ರಿಂಟು ಮ್ಯಾಚ್ ಆಗೋದಿಲ್ಲ. ಸೊ ಪೊಲೀಸ್ಗೆ ಈಗ ಏನು ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ನಿಜವಾಗ್ಲೂ ಈ ಬಿಯರ್ ಬಾಟಲ್ಗೂ ಈ ಮರ್ಡರ್ ಕೇಸ್ಗೂ ಸಂಬಂಧ ಇದೆಯಾ, ಇಲ್ಲ ಒಂದು ಕ್ಯಾಶುಯಲಿ ಒಂದು 3ನೇ ಪರ್ಸನು ಬಿಯರ್ನ ಕುಡಿದ್ಬಿಟ್ಟು ಅಲ್ಲಿ ಬಿಸಾಡ್ಬಿಟ್ಟು ಹೋಗಿದ್ದಾನೋ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇದೆ. ಈ ಕೇಸಲ್ಲಿ ಕ್ರೈಮ್ ಸೀನಲ್ಲಿ ಅದು ಎಷ್ಟೋ ಫಾರೆನ್ಸಿಕ್ ಎವಿಡೆನ್ಸ್ ಸಿಕ್ಕಿದ್ರೂ ಕೂಡ ಜಸ್ಟಿನ್ನ ಅರೆಸ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಇನ್ನೊಂದು ವ್ಯಾಲಿಡ್ ಸಸ್ಪೆಕ್ಟ್ ಅಂದರೆ ಫ್ರೆಂಡ್ ಕ್ಯಾರೆಕ್ಟರ್ ರಾಯ್ ಇರೋದ್ರಿಂದ ಈಗ ಪೊಲೀಸ್ಗೆ ಜಸ್ಟಿನ್ ಮಾಡಿರ್ತಾನ ರಾಯ್ ಮಾಡಿರ್ತಾನ ಇದನ್ನು ಹೆಂಗೆ ಪ್ರೂವ್ ಮಾಡೋದು ಅನ್ನೋದರಲ್ಲಿ ತಲೆ ಕೆಡಿಸ್ಕೊಂಡಿರ್ತಾರೆ.
ಬಟ್ ಪೊಲೀಸ್ ಈಗ ರಾಯ್ ಮನೆಗೆ ಇನ್ವೆಸ್ಟಿಗೇಷನ್ಗೆ ಹೋಗ್ತಾರೆ. ಈಗ ಪೊಲೀಸ್ ರಾಯ್ ಅಪಾರ್ಟ್ಮೆಂಟ್ಗೆ ಇನ್ವೆಸ್ಟಿಗೇಷನ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ರಾಯ್ದು ಪರ್ಸ್ನಲ್ ರೂಮ್ನಲ್ಲಿ ಚೆಕ್ ಮಾಡುವಾಗ ಒಂದು ಬಿಯರ್ ಬಾಟಲ್ ಕೇಸ್ ಸಿಗುತ್ತೆ. ಆ ಬಿಯರ್ ಬಾಟಲ್ ಕೇಸ್ನ ಪೊಲೀಸ್ ನೋಡುವಾಗ ಕ್ರೈಮ್ ಸೀನಲ್ಲಿ ಯೂಸ್ ಆಗಿರೋ 2 ಬಿಯರ್ ಬಾಟಲು ಮತ್ತು ವರ್ಜಿನಿಯಾ ಕಾರಲ್ಲಿ ಯೂಸ್ ಆಗದೇ ಇರೋ ಬಿಯರ್ ಬಾಟಲು ಮತ್ತು ಈ ಬಿಯರ್ ಬಾಟಲ್ ಕೇಸು ಒಂದೇ ಬ್ರ್ಯಾಂಡ್ ಇರೋದ್ರಿಂದ ಆ 3 ಬಾಟಲು ಈ ಬಿಯರ್ ಬಾಟಲ್ ಕೇಸಿಂದನೇ ಯಾಕೆ ಹೋಗಿರಬಾರ್ದು ಅನ್ನೋದನ್ನು ಪೊಲೀಸ್ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್ ರಾಯ್ ಈಗ ವರ್ಜಿನಿಯಾನ ಮೀಟ್ ಮಾಡುವಾಗ ಕ್ಯಾಶುಲಿ ಒಂದು 3 ಬಿಯರ್ ಬಾಟಲ್ನ ತಗೊಂಡು ಹೋಗಿರ್ಬೋದು, ಅಲ್ಲಿ 2 ಕುಡಿದು ಬಿಸಾಡಿರ್ಬೋದು ಅಂತ. ಬಟ್ ಈಗ ರಾಯ್ನ ಹೆಂಗೆ ಈ ಕೇಸ್ ಒಳಗಡೆ ಲಿಂಕ್ ಮಾಡ್ಬೋದು ಅಂತಂದರೆ, ಕ್ರೈಮ್ ಸೀನಲ್ಲಿ ಸಿಕ್ಕಿರೋ 2 ಬಿಯರ್ ಬಾಟಲು ಮತ್ತು ವರ್ಜಿನಿಯಾ ಕಾರಲ್ಲಿ ಸಿಕ್ಕಿರೋ ಒಂದು ಬಾಟಲು, ಈ 3 ಬಾಟಲು ಇವನ್ ಮನೇಲಿ ಇರೋ ಬಿಯರ್ ಬಾಟಲ್ ಕೇಸಿಂದಾನೇ ಹೋಗಿದೆ ಅನ್ನೋದನ್ನು ಪ್ರೂವ್ ಮಾಡಬೇಕು. ಪೊಲೀಸ್ ಆ ಬಿಯರ್ ಬಾಟಲ್ನ ಇನ್ನು ಸ್ವಲ್ಪ ಡೀಪಾಗಿ ಅಬ್ಸರ್ವ್ ಮಾಡಿ ನೋಡ್ತಾರೆ. ಆ ಬಿಯರ್ ಬಾಟಲ್ನಲ್ಲಿ ಯಾರು ಎಕ್ಸ್ಪೆಕ್ಟೇ ಮಾಡದೇ ಇರೋಷ್ಟು ಒಂದು ಇಂಪಾರ್ಟೆಂಟ್ ಎವಿಡೆನ್ಸಸ್ ಸಿಗುತ್ತೆ. ಇದೇನೇ ಒಂದು ಡಿಟೆಕ್ಟಿವ್ನ ಬ್ರಿಲಿಯನ್ಸಿ. ಒಂದು ಕ್ರೈಮ್ ಕೇಸನ್ನು ಹಿಂಗೇ ಅನಲೈಸ್ ಮಾಡಬೇಕು, ಒಂದು ಕ್ರೈಮ್ ಕೇಸ್ನ ಹಿಂಗೆ ಅಪ್ರೋಚ್ ಮಾಡಬೇಕು ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್. ಸುಮ್ಮನೆ ಒಂದು ಬಿಯರ್ ಬಾಟಲ್ ಸಿಗ್ತಾ, ಆ DNA ಸಿಗ್ತಾ, ಆ ಫಿಂಗರ್ ಪ್ರಿಂಟ್ ಸಿಗ್ತಾ, ಯಾವುದು ಸಿಗಲಿಲ್ವಾ ತೆಗೆದು ಬಿಸಾಡು ಅಂತ ಮಾಡದೆ ಸುಮ್ಮನೆ ಬೇರೆ ಲೆವೆಲಲ್ಲಿ ಥಿಂಕ್ ಮಾಡಿದ್ದಾರೆ. ಈಗ ಪೊಲೀಸ್ ಕ್ರೈಮ್ ಸೀನಲ್ಲಿ ಸಿಕ್ಕಿರುವ 2 ಬಿಯರ್ ಬಾಟಲ್ನು ಹಿಂಗೆ ಇಟ್ಟು ನೋಡ್ತಾರೆ. ಅದರಲ್ಲಿ ಒಂದು ಯೂನಿಕ್ ಕೋಡ್ ಇರುತ್ತೆ. ಈ ಕೇಸಿಗೆ ಸಂಬಂಧಪಟ್ಟಿರೋ ಹಾಗೆ WF58 ಅನ್ನೋ ಒಂದು ಕೋಡ್ ಇರುತ್ತೆ. ಆ WF58 ಏನು ಹೇಳುತ್ತೆ ಅಂತಂದರೆ, ಆ ಕ್ಯಾರೆಕ್ಟರ್ಗಳು ಏನು ಹೇಳುತ್ತೆ ಅಂತಂದರೆ, ಅಮೆರಿಕಾದಲ್ಲಿ ಯಾವ ಸ್ಟೇಟಲ್ಲಿ ಯಾವ ಸಿಟಿನಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಿದೆ ಅನ್ನೋದನ್ನು ಹೇಳುತ್ತೆ. ಅದು ಕ್ಯಾರೆಕ್ಟರ್ ಆದಮೇಲೆ ಒಂದು ಯೂನಿಕ್ ನಂಬರ್ ಇರುತ್ತೆ. ಆ ನಂಬರೇ ಈ ಕೇಸಿಗೆ ತುಂಬಾ ಇಂಪಾರ್ಟೆಂಟ್ ಎವಿಡೆನ್ಸ್ ಆಗಿರುತ್ತೆ. ಅಂದರೆ ಈ ಕೇಸಲ್ಲಿ WF58 ಅನ್ನೋ ಒಂದು ಕೋಡ್ ಇರುತ್ತೆ. ಆ 58 ಏನು ಹೇಳುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಬಿಯರ್ ಕಂಪನಿನಲ್ಲೂ ಎವ್ರಿ 15 ಮಿನಿಟ್ಸ್ಗೆ 14,000 ಬಿಯರ್ ಬಾಟಲ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅಂದರೆ ಎವ್ರಿ 15 ಮಿನಿಟ್ಸ್ ಒಂದು ಕೋಡ್ ಅಸೈನ್ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಮಧ್ಯರಾತ್ರಿ 12 ಗಂಟೆಯಿಂದ 12:15ಗೆ ಒಂದು ಕೋಡ್ ನಂಬರ್ 1, 12:15ಇಂದ 12:30ಗೆ ಕೋಡ್ ನಂಬರ್ 2, 12:30ಇಂದ 12:45ಗೆ ಕೋಡ್ ನಂಬರ್ 3, ಈ ಥರ ದಿನ ಪೂರ್ತಿ ಹೋಗ್ತಾ ಇರುತ್ತೆ. ಈಗ ನಮ್ಮ ಕೇಸ್ನಲ್ಲಿ ಕೋಡ್ ನಂಬರ್ 58. ಈ ಕೋಡ್ ನಂಬರ್ 58 ಯಾವ ಟೈಮ್ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತಂದರೆ, ಮಧ್ಯಾಹ್ನ 12:15ಇಂದ 12:30 ಅಷ್ಟರಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ WF58 ಅನ್ನೋ ಒಂದು ಕೋಡ್ ನಂಬರು ಆ 15 ಮಿನಿಟ್ಸ್ ಗ್ಯಾಪಲ್ಲಿ ಆ ಬಾಟಲ್ಸ್ಗಳೆಲ್ಲ ಮ್ಯಾನುಫ್ಯಾಕ್ಚರ್ ಆಗಿ ಕೇಸ್ ಆಗಿ ಪ್ಯಾಕ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಪೊಲೀಸ್ ಇವಾಗ ಇದನ್ನು ಯಾವ ಥರ ಫ್ರೇಮ್ ಮಾಡ್ತಿದ್ದಾರೆ ಅಂತಂದರೆ, ಕ್ರೈಮ್ ಸೀನಲ್ಲಿ ಸಿಕ್ಕಿರೋ 2 ಬಿಯರ್ ಬಾಟಲು ಮತ್ತು ವರ್ಜಿನಿಯಾ ಕಾರಲ್ಲಿ ಸಿಕ್ಕಿರೋ ಒಂದು ಬಾಟಲು ಮತ್ತು ರಾಯ್ ಮನೇಲಿ ಇರೋ ಬಿಯರ್ ಬಾಟಲ್ ಕೇಸು ಎಲ್ಲದರಲ್ಲೂ WF58 ಅನ್ನೋ ಒಂದು ಕೋಡ್ ಯೂನಿಕ್ ಆಗಿದೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಪೊಲೀಸ್ ಏನು ಕನ್ಕ್ಲೂಷನ್ ಮಾಡ್ತಾ ಇದ್ದಾರೆ ಅಂತಂದರೆ, ಕ್ರೈಮ್ ಸೀನಲ್ಲಿರೋ 2 ಬಿಯರ್ ಬಾಟಲು ಮತ್ತು ವರ್ಜಿನಿಯಾ ಕಾರಲ್ಲಿ ಇರೋ ಒಂದು ಬಾಟಲು ರಾಯ್ ಮನೆಯಿಂದನೇ ಹೋಗಿರೋಕ್ಕೆ ಸಾಧ್ಯ ಅನ್ನೋದನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ನೀವು ಬೇರೆ ಆ್ಯಂಗಲಲ್ಲೂ ಕೂಡ ಯೋಚನೆ ಮಾಡಿ ನೋಡ್ಬೋದು. WF58 ಅನ್ನೋ ಒಂದು ಸೀರಿಯಲ್ ನಂಬರಲ್ಲಿ 14,000 ಬಿಯರ್ ಬಾಟಲ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಬೇರೆ ಯಾರೋ ಕೂಡ ಕುಡಿದು ಬಿಸಾಡ್ಬಿಟ್ಟು ಹೋಗಿರ್ಬೋದು ಅಂತ ಯೋಚನೆ ಮಾಡಿ ನೋಡ್ಬೋದು. ಬಟ್ ರಾಯ್ ಅನ್ನೋನು ಇದರಲ್ಲಿ ಮೇಯ್ನ್ ಸಸ್ಪೆಕ್ಟ್ ಆಗಿರೋದ್ರಿಂದ, ಇದೇ ಥರ ಕ್ರೈಮ್ ಅವ್ನು ಕಮಿಟ್ ಮಾಡಿರೋದ್ರಿಂದ ಈ 3 ಬಾಟಲು ರಾಯ್ ಮನೆಯಿಂದನೇ ಹೋಗಿರೋಕ್ಕೆ ಸಾಧ್ಯ ಅನ್ನೋದನ್ನು ಪೊಲೀಸ್ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಈ ಕೇಸಲ್ಲಿ ಜಸ್ಟಿನ್ ಅನ್ನೋನ್ನ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಯಾಕಂದರೆ ಫಾರೆನ್ಸಿಕ್ ಎವಿಡೆನ್ಸ್ ಎಲ್ಲ ಆನ್ ಫೇವರ್ ಆಗಿರೋದ್ರಿಂದ ಈಗ ರಾಯ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ರಾಯ್ ಕೊಲೆ ಮಾಡಿರೋದಕ್ಕೆ ಸ್ಟ್ರಾಂಗ್ ಮೋಟಿವ್ ಇದೆ, ಆದರೆ ಜಸ್ಟಿನ್ ಕೊಲೆ ಮಾಡಿರ್ತಾನೆ ಅನ್ನೋದಕ್ಕೆ ಯಾವೊಂದು ಮೋಟಿವ್ನೂ ಇಲ್ಲ. ರಾಯ್ ಯಾಕೆ ಕೊಲೆ ಮಾಡಿರ್ತಾನೆ ಅನ್ನೋದಕ್ಕೆ ಸ್ಟ್ರಾಂಗ್ ಮೋಟಿವ್ ಇದೆ ಅಂತಂದರೆ, ರಾಯ್ಗೆ ಡ್ರಗ್ಸ್ ತಗೊಳ್ಳೋವಂಥ ಅಭ್ಯಾಸ ಇದೆ. ಆ ಡ್ರಗ್ಸ್ ತಗೊಳ್ಳೋದಕ್ಕೆ ದುಡ್ಡು ಬೇಕಾಗಿರೋದ್ರಿಂದ ರಾಯ್ ಏನು ಮಾಡ್ತಾನೆ ಅಂತಂದರೆ, ಪ್ರಾಸ್ಟಿಟ್ಯೂಟ್ಸ್ನೆಲ್ಲ ಕರೆದು ಅವ್ರ ಹತ್ರದಿಂದ ದುಡ್ಡನ್ನು ರಾಬರಿ ಮಾಡೋ ಒಂದು ಆಲ್ರೆಡಿ ಕ್ರಿಮಿನಲ್ ರೆಕಾರ್ಡ್ ಇದೆ. ಸೊ ಹಂಗಾಗಿ ಸೆಕೆಂಡ್ ಟೈಮ್ ಆಗಿ ವರ್ಜಿನಿಯಾನ ಇದೇ ಥರ ಕರ್ಸ್ಕೊಂಡಿರ್ತಾನೆ. ಸೊ ಈ ಸತಿ ಅವನ ಅಪಾರ್ಟ್ಮೆಂಟ್ ಹತ್ರ ಕರ್ಸ್ಕೊಂಡಿರಲ್ಲ, ಅವ್ನ ಫ್ರೆಂಡ್ ಜಸ್ಟಿನ್ ರೂಮ್ ಹತ್ರ ಕರ್ಸ್ಕೊಂಡಿರ್ತಾನೆ. ಸೊ ಅವನು ಕ್ಯಾಶುಯಲಾಗಿ ಒಂದು 3 ಬಿಯರ್ ಬಾಟಲ್ ಕೈಯಲ್ಲಿ ಇಟ್ಕೊಂಡು, ಅವ್ನ ಫ್ರೆಂಡ್ದೇ ಶೂ, ಅವ್ನ ಡ್ರೆಸ್ಸು ಮತ್ತು ಅವನ ಹತ್ರ ಇರೋ ಗನ್ನನ್ನು ಕದ್ಕೊಂಡು ಕ್ಯಾಶುಯಲಾಗಿ ಹೋಗಿರ್ತಾನೆ. ವರ್ಜಿನಿಯಾ ಕಾರಲ್ಲಿ ಬರ್ತಾಳೆ. ಸೊ ಇವನೇನು ಹೇಳ್ತಾನೆ, ನಾವು ಒಂದು ಡೆಸರ್ಟೆಡ್ ಏರಿಯಾ ಕಡೆ ಹೋಗೋಣ ಅಂತ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಅವಳು ಇತ್ಕೊಂಡು, ಓಕೆ ಹೆಂಗೋ ನಾವು ಇವನಿಗೆ ಸರ್ವಿಸ್ ಮಾಡೋಕ್ತಾನೆ ಬಂದಿದ್ದೀವಿ, ಒಳ್ಳೆ ದುಡ್ಡು ಕೊಡ್ತಾನೆ ಅಂದ್ಬಿಟ್ಟು ಅವನ ಜೊತೆ ಹೋಗ್ತಾಳೆ. ಸೊ ಒಂದು ಡೆಸರ್ಟೆಡ್ ಏರಿಯಾಗೆ ಹೋದ್ಮೇಲೆ ಅವಳಿಗೊಂದು ಬಿಯರು, ಇವನೊಂದು ಬಿಯರ್ ಕುಡ್ದಾದ್ಮೇಲೆ ಇವನ ಹತ್ರ ಇರೋ ಕತ್ತಿನ ತೋರಿಸ್ಬಿಟ್ಟು, ನಿನ್ನ ಹತ್ರ ಇರೋ ದುಡ್ಡೆಲ್ಲ ತೆಗಿ ಅಂದ್ಬಿಟ್ಟು ಅವಳ ಹತ್ರ ಇರೋ ದುಡ್ಡೆಲ್ಲ ಕದ್ಕೊಂಡಿದ್ದಾನೆ. ಅವಳ ಹತ್ರದಿಂದ ದುಡ್ಡು ಕದ್ದ ಮೇಲೆ ಅವಳನ್ನ ಕೊಲೆ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿದ್ದಾನೆ. ಯಾಕಂದರೆ ಆ ಕಾರಲ್ಲಿ ಅಷ್ಟು ದೂರ ಟ್ರಾವೆಲ್ ಮಾಡುವಾಗ ಇವನ ಫೇಸ್ನ ಅವಳು ಚೆನ್ನಾಗಿ ನೋಡಿದ್ದಾಳೆ. ಇವಳನ್ನ ಬಿಟ್ಟರೆ ನಮಗೆ ಡೇಂಜರ್ ಅಂತ ಅಂದ್ಕೊಂಡು ಅವಳನ್ನ ಕೊಲೆ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾನೆ. ಇದಕ್ಕೆ ಮುಂಚೆ ನಡೆದಿರೋ ಕ್ರೈಮ್ನಲ್ಲಿ ಅವ್ನು ಯಾಕೆ ಕೊಲೆ ಮಾಡಲಿಲ್ಲ ಅಂತಂದರೆ, ಅವನ ಅಪಾರ್ಟ್ಮೆಂಟಲ್ಲಿ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇರೋದ್ರಿಂದ ಕ್ಯಾಂಡಲ್ ಲೈಟಲ್ಲಿ ನನ್ನನ್ನು ನೋಡದೇ ಇರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಆ ಫಸ್ಟ್ ಕ್ರೈಮ್ನಲ್ಲಿ ಅವ್ನು ಕೊಲೆ ಮಾಡಿರಲಿಲ್ಲ. ವರ್ಜಿನಿಯಾನ ಕೊಲೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಅವ್ನ ಫ್ರೆಂಡ್ ಹತ್ರದಿಂದ ಕತ್ಕೊಂಡ್ಬಂದಿರೋ ಗನ್ನಿಂದ ತಲೆಗೆ ಶೂಟ್ ಮಾಡ್ತಾನೆ. ಕಾರ್ ಪೂರ್ತಿ ಬ್ಲಡ್ ಸ್ಪಿಲ್ ಆಗುತ್ತೆ. ಸೊ ಆಮೇಲೆ ಕಾರ್ ಡೋರ್ನ ಓಪನ್ ಮಾಡಿಬಿಟ್ಟು ಅವಳು ಇನ್ನೂ ಸತ್ತಿಲ್ಲ ಅಂದ್ಬಿಟ್ಟು ಅವಳನ್ನ ಆಚೆ ಎಳ್ಕೊಂಬಂದ್ಬಿಟ್ಟು ಎಕ್ಸಿಕ್ಯೂಷನ್ ಸ್ಟೈಲಲ್ಲಿ
ಇನ್ನೂ 2 ಸತಿ ಶೂಟ್ ಮಾಡ್ತಾನೆ. ಆಮೇಲೆ ಅಲ್ಲಿಂದ ಅವನು ಕಾರ್ನ ತಗೊಂಡು ಹೋಗಿ ಬೇರೆ ಲೊಕೇಶನಲ್ಲಿ ಬಿಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ. ಸೊ ಮನೆಗೆ ಬಂದಮೇಲೆ ಏನೂ ಗೊತ್ತಿಲ್ದಿರಂಗೆ ಶೂ ಮತ್ತು ಬಟ್ಟೆ, ಗನ್ನು ಎಲ್ಲೆಲ್ಲಿ ಇತ್ತೋ ಅಲ್ಲಲ್ಲೇ ಇಟ್ಬಿಟ್ಟಿದ್ದಾನೆ. ಸೊ ಈ ಮರ್ಡರ್ ಬಗ್ಗೆ ಅಕಸ್ಮಾತ್ ಪೊಲೀಸಿಗೆ ಗೊತ್ತಾದರೂ ಕೂಡ ಜಸ್ಟಿನ ಹಿಡಿತಾರೆ ಹೊರತು ನಾನು ಇದರಿಂದ ತಪ್ಪಿಸ್ಕೋಬೋದು ಅಂತ ಅಂದ್ಕೊಂಡಿದ್ದ. ಬಟ್ ಪೊಲೀಸ್ ಆ ಬಿಯರ್ ಬಾಟಲಲ್ಲಿ ಇರೋ ಕೋಡ್ನ ಇಟ್ಟು ಬೇರೆನೇ ಲೆವೆಲಲ್ಲಿ ವರ್ಕ್ ಮಾಡಿ ಈ ಕೊಲೆನ ರಾಯೇ ಮಾಡಿರೋದು ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಸೊ ಫೈನಲಿ ವರ್ಜಿನಿಯಾ ಕೊಲೆ ಪ್ರಕರಣದಲ್ಲಿ ಅಮೆರಿಕ ನ್ಯಾಯಾಲಯ ರಾಯ್ಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟು 25 ವರ್ಷಗಳ ನಂತರ ಪೇರೋಲಲ್ಲಿ ಬರೋ ಸಾಧ್ಯತೆಗಳಿದೆ ಅಂದ್ಬಿಟ್ಟು ತೀರ್ಪು ಕೊಡ್ತಾರೆ. ಈ ಕೇಸಿಂದ ನನಗೇನು ಫೀಲ್ ಆಗುತ್ತೆ ಅಂತಂದರೆ, ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ತಪ್ಪು ಮಾಡೇ ಮಾಡ್ತಾನೆ. ಕೆಲವೊಂದು ತಪ್ಪಿಗೆ ಕ್ಷಮೆ ಸಿಗುತ್ತೆ, ಕೆಲವೊಂದು ತಪ್ಪಿಗೆ ಕ್ಷಮೆನೇ ಸಿಗಲ್ಲ. ಅದು ನಮ್ಮ ಲೈಫ್ ಲಾಂಗ್ ಹರ್ಟ್ ಮಾಡ್ತಾನೆ ಇರುತ್ತೆ. ವರ್ಜಿನಿಯಾ ಮಾಡಿರೋ ತಪ್ಪು ಏನಂತಂದರೆ, ಅವಳು ಕುಡಿದು ಡ್ರೈವಿಂಗ್ ಮಾಡಿರೋದ್ರಿಂದ ಅವಳ ಬಾಯ್ ಫ್ರೆಂಡ್ನ ಕಳ್ಕೊಂಡ್ಳು, ಜೈಲಿಗೆ ಹೋದ್ಲು, ಜೈಲು ಶಿಕ್ಷೆ ಅನುಭವಿಸಿ ಬಂದು ಕೆಲಸನೇ ಸಿಗದೆ ಪ್ರಾಸ್ಟಿಟ್ಯೂಷನ್ಗೂ ಇಳಿದ್ಲು, ಕೊನೆಗೆ ಮರ್ಡರು ಆದಳು. ಯೋಚನೆ ಮಾಡಿ ನೋಡಿ, ಅವಳು ಏನಾದರೂ ಕುಡಿದೇ ಡ್ರೈವ್ ಮಾಡಿದಿದ್ರೆ ಅವಳ ಬಾಯ್ ಫ್ರೆಂಡನ್ನೇ ಮದುವೆ ಆಗಿ ಮಕ್ಕಳು ಮರಿ ಜೊತೆ ಅವಳ ಜೀವನ ಸಂತೋಷವಾಗಿರ್ಬೋದಾಗಿತ್ತು. ನನ್ನ ಪ್ರಕಾರ ಈ ಕೇಸಲ್ಲಿ ಅದೆಷ್ಟೋ ಫಾರೆನ್ಸಿಕ್ ಎವಿಡೆನ್ಸ್ ಇದ್ದರೂ ಕೂಡ, ಆ ಬಿಯರ್ ಬಾಟಲ್ ಮೇಲೆ ಫಾರೆನ್ಸಿಕ್ ಎವಿಡೆನ್ಸ್ ಇದ್ದರೂ ಕೂಡ ಈ ಕೇಸ್ನ ಸಾಲ್ವ್ ಮಾಡೋದಕ್ಕೆ ಯೂಸ್ ಆಗಲಿಲ್ಲ. ಬಟ್ ಆ ಡಿಟೆಕ್ಟಿವ್ ಆ ಬಾಟಲ್ ಮೇಲೆ ಇರೋ ಕೋಡನ್ನ ತಗೊಂಡು ಈ ಕೇಸ್ ಜೊತೆ ಅನಲೈಸ್ ಮಾಡಿ ಅದೆಷ್ಟು ಅದ್ಭುತವಾಗಿ ಈ ಕೇಸ್ನ ಸಾಲ್ವ್ ಮಾಡಿದ್ದಾರೆ ಅಂತಂದರೆ, ಇದೇನೇ ಒಂದು ಕ್ರೈಮ್ ಕೇಸನ್ನು ಅನಲೈಸ್ ಮಾಡಿ ಸಾಲ್ವ್ ಮಾಡೋ ಅಂಥ ಮೆಥಡ್ ಅಂತ ನನಗನ್ಸುತ್ತೆ. ಇನ್ ಕೇಸ್ ಈ ವಿಡಿಯೋನ ಕ್ರಿಮಿನಾಲಜಿ ಸ್ಟೂಡೆಂಟು ಇಲ್ಲ ಡಿಟೆಕ್ಟಿವ್ ನೋಡ್ತಾ ಇದ್ದರೆ, ಎಲ್ಲ ಕ್ರೈಮ್ ಸೀನಲ್ಲೂ ಎವಿಡೆನ್ಸ್ ಸಿಕ್ಕೇ ಸಿಗುತ್ತೆ. ಒಂದೊಂದು ಡಿಟೆಕ್ಟಿವ್ ಒಂದೊಂದು ಎವಿಡೆನ್ಸ್ನ ನೋಡೋ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಲೈಕ್ ಅದನ್ನು ಅಪ್ರೋಚ್ ಮಾಡೋದಾಗಲಿ, ಅದನ್ನು ಅನಲೈಸ್ ಮಾಡೋದಾಗಲಿ, ಅದರದ್ದು ಔಟ್ ಆಫ್ ವೇ ಹೋದರೆ ಮಾತ್ರ ಒಂದು ಕ್ರೈಮ್ ಸೀನ್ನ ಸಾಲ್ವ್ ಮಾಡೋಕ್ಕಾಗುತ್ತೆ. ಸಿಗೋ ಎಲ್ಲ ಫಾರೆನ್ಸಿಕ್ ಎವಿಡೆನ್ಸು ಕೇಸ್ನ ಸಾಲ್ವ್ ಮಾಡುತ್ತೆ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಅಲ್ಲ. ಆವಾಗ ಈ ಥರ ಬ್ರಿಲಿಯನ್ಸಿ ಡಿಟೆಕ್ಟಿವ್ ವರ್ಕ್ ಮಾಡಿದ್ರೆ ಮಾತ್ರ ಕೆಲವು ಸೆನ್ಸಿಟಿವ್ ಕೇಸ್ಗಳನ್ನ ಸಾಲ್ವ್ ಮಾಡೋದಕ್ಕಾಗುತ್ತೆ. ಈ ಕೇಸ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಬಾಯ್ ಫ್ರಮ್ ಮಿಸ್ಟರ್ ಯುವ.